ನಮಸ್ತೆ, ನಿಖಿತಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇಕ್ರಿ ಸ್ಟೈಲಲ್ಲಿ ನಿಪ್ಪಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಮಧ್ಯೆ ಮಧ್ಯೆ ಏನಾದರೂ ಟಿಪ್ಸ್ ಹೇಳಿರ್ತೀನಿ. ಆ ಟಿಪ್ಸ್ನ ಫಾಲೋ ಮಾಡಿದ್ರೇ ಪರ್ಫೆಕ್ಟಾಗಿ ಬೇಕ್ರಿ ಸ್ಟೈಲಲ್ಲಿ ನಿಪ್ಪಟ್ಟು ಮಾಡ್ಬೋದು. ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇವಾಗ ಏನೇನು ಬೇಕಂತ ನೋಡ್ಕೊಳ್ಳೋಣ. ಒಂದು 2 ಸ್ಪೂನು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಸ್ಪೂನು ಕಡಲೆಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಪುಟಾಣಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ಅಚ್ಕಾರದ ಪುಡಿ, ಜೀರಿಗೆ, ಉಪ್ಪು, ಅಜ್ವಾನ ಮತ್ತು ಎಳ್ಳು, ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ತುಪ್ಪ ಬೇಕಾಗುತ್ತೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳುವಾಗ. ಮತ್ತು ಕರಿಯಕ್ಕೆ ಬೇಕಾಗಿರುವಷ್ಟು ಎಣ್ಣೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರ್ ತಗೊಳ್ಳಿ. ಇವಾಗ ಅದಕ್ಕೆ ಪುಟಾಣಿ ಮತ್ತು ಕಡಲೆಬೀಜನ ಸ್ವಲ್ಪ ಲೈಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಅಂದರೆ ಒಂದು ಸರಿ ಮಿಕ್ಸಿ ಆನ್ ಮಾಡಿಬಿಟ್ಟು ಆಫ್ ಮಾಡಿದರೆ ಸಾಕು. ಸ್ವಲ್ಪ ತರಿಯಾಗಿ ಇರಬೇಕು. ಅವಾಗ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ತರಿಯಾಗಿರಬೇಕು. ಕಾಳೆಲ್ಲ ಹಾಗೆ ಇರಬೇಕು. ಒಂದೇ ಸರಿ ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಇವಾಗ ಮತ್ತೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು 2 ಹಾಕ್ಕೊಂಡಿದ್ದೀನಿ. ಪುಟಾಣಿ ಹಿಟ್ಟು ಬರೀ 2 ಸ್ಪೂನ್ ಅಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ಇವಾಗ ಅದಕ್ಕೆ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಪುಟಾಣಿ ಮತ್ತು ಕಡಲೆಬೀಜದ ಪೌಡ್ರ್ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಎಳ್ಳು, ಜೀರಿಗೆ, ಅಜ್ವಾನ, ಅಚ್ಕಾರದ ಪುಡಿ, ಅರಿಶಿಣ ಪುಡಿ, ಉಪ್ಪು ಮತ್ತು ಕೊತ್ತಂಬರಿ, ಕರಿಬೇವು ಏನು ತೋರಿಸಿದ್ನಲ್ವ ಫಸ್ಟಿಗೆ ಅವನ್ನೆಲ್ಲ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಒಂದು ಸರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ 1.5 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಬೇಡ ಅನ್ನೋರು ಎಣ್ಣೆ ಕೂಡ ಹಾಕ್ಕೋಬೋದು, ಆದರೆ ಬಿಸಿ ಮಾಡಬಾರ್ದು, ಹಸಿ ಎಣ್ಣೆನೇ ಹಾಕ್ಕೋಬೇಕು. ಒಂದು 2 ಸ್ಪೂನಷ್ಟು. ಹಾಗೆ ತುಪ್ಪನೂ ಏನು ಬಿಸಿ ಮಾಡಿ ಹಾಕ್ಕೋಬೇಕಂತ ಏನಿಲ್ಲ, ಹಾಗೆ ಹಾಕ್ಕೊಂಡ್ರೆ ಸಾಕು. 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ. ನಾನು 1 ಕಪ್ಪು ಹಿಟ್ಟಿನ ಅಳತೆಗೆ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಪ್ಪನ. ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಿದ ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ನಾದ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಹಿಟ್ಟನ್ನ ಸ್ವಲ್ಪ ಮಿದುವಾಗಿ ನಾದ್ಕೊಂಡ್ಬಿಟ್ರೆ ಎಣ್ಣೆಲಿ ಕರಿಯುವಾಗ ಪೂರಿ ಉಬ್ಬುತ್ತಲ್ವ, ಆ ಥರ ಉಬ್ಬಿಬಿಡುತ್ತೆ. ಆವಾಗ ಚೆನ್ನಾಗಿರಲ್ಲ, ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ಳುವಾಗ ಗಟ್ಟಿಯಾಗೆ ನಾದ್ಕೊಳ್ಳಿ. ಆಮೇಲೆ ನೀರನ್ನ ಒಂದೇ ಸರಿ ಹಾಕ್ಕೋಬೇಡಿ, ಆವಾಗ ಮಿದುವಾಗಿಬಿಡುತ್ತೆ. ಸ್ವಲ್ಪ ನೀರನ್ನು ಕೈಯಿಂದ ಚಿಮ್ಕಿಸ್ತಾ ಸ್ವಲ್ಪ ಗಟ್ಟಿಯಾಗೆ ನಾದ್ಕೊಳ್ಳಿ. ಗಟ್ಟಿ ಅಂದರೆ ತುಂಬ ತೀರಾ ಗಟ್ಟಿಯಾಗಿ ನಾದ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಇರಲಿ. ಒಟ್ಟು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟೇ. ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ಥರ ನಾದ್ಕೊಂಡ್ರೆ ಸಾಕು. ಆಮೇಲೆ ಇದನ್ನು ನೆನೆಸಿಡಬೇಕು ಅಂತ ಏನೂ ಇಲ್ಲ, ನಾದ್ಕೊಂಡ ತಕ್ಷಣ ಮಾಡ್ಕೋಬೋದು. ಇವಾಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡ್ಬಿಟ್ಟು ಎಣ್ಣೆ ಕರಿಯೋಕ್ಕೆ ನೀವು ಯಾವ ಪಾತ್ರೆನಾದರೂ ಯೂಸ್ ಮಾಡ್ಕೊಳ್ಳಿ. ಆ ಪಾತ್ರೆನ ಇಟ್ಕೊಳ್ಳಿ ಸ್ಟವ್ ಮೇಲೆ. ಇಟ್ಕೊಂಡು ಪಾತ್ರೆ ಕಾದ ನಂತರ ಇವಾಗ ಕರಿಯೋಕ್ಕೆ ಬೇಕಾಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಒಂದು 250 ml ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಇವಾಗ ಎಣ್ಣೆ ಕಾಯ್ತಾ ಇರಲಿ, ನಾವು ನಿಪ್ಪಟ್ಟು ರೆಡಿ ಮಾಡ್ಕೊಳ್ಳೋಣ. ಈ ಸ್ಟವ್ನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಪರವಾಗಿಲ್ಲ. ಅಷ್ಟೊತ್ತಿಗೆ ಎಣ್ಣೆ ಕಾಯ್ತಾ ಇರುತ್ತೆ ನೋಡಿ. ಇವಾಗ ಒಂದು ಎಣ್ಣೆ ಖಾಲಿಯಾಗಿರೋದು ಪ್ಯಾಕೆಟ್ ಇರುತ್ತಲ್ವ, ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೇ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಇವಾಗ ಹಿಟ್ಟು ನಾದಿಟ್ಕೊಂಡಿದ್ವಲ್ವ ಅದನ್ನು 2 ಭಾಗ ಮಾಡಿ ಈ ಥರ ಕೈಯಿಂದ ಚೆನ್ನಾಗಿ ಮಿದ್ಕೊಂಡು ರೌಂಡಾಗಿ ಚಪಾತಿ ಉಳ್ಳೆ ಥರ ಮಾಡಿಟ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕೆಳಗಿನ ಭಾಗ ಮತ್ತು ಮೇಲ್ಗಡೆ ಭಾಗ 2 ಸೈಡು ಎಣ್ಣೆ ಹಚ್ಕೊಂಡು ಲಟ್ಟಣಿಗೆ ಚಪಾತಿ ಏನು ಲಟ್ಟಿಸ್ತೀವಲ್ವ ಆ ಲಟ್ಟಣಿಗೆಯಿಂದ ಚಪಾತಿ ಲಟ್ಟಿಸ್ಕೊಳ್ಳಿ. ಇದೇನು ರೌಂಡ್ ಶೇಪಾಗಿ ಬರಬೇಕು ಅಂತ ಇಲ್ಲ, ಯಾವ ಶೇಪ್ ಆದರೂ ಬರಲಿ. ಆಮೇಲೆ ನಾವು ಕಟ್ ಮಾಡ್ಕೊಳ್ಳೋದು ಮಾತ್ರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ತೋರಿಸ್ತಾ ಇದ್ದೀನಲ್ವ, ಈ ಥರ ರೌಂಡಾಗಿ, ಉದ್ದಾಗಿ, ಚೌಕಾಗಿ ಯಾವ ಶೇಪಲ್ಲಾದರೂ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪ ಇರಬೇಕು, ತುಂಬ ತೆಳ್ಳಗಾಗಿ ಲಟ್ಟಿಸ್ಕೋಬೇಡಿ, ಆವಾಗ ಎಣ್ಣೆಲಿ ಬೇಗ ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರ
ಸ್ವಲ್ಪ ಲೈಟಾಗಿ ದಪ್ಪವಾಗೇ ಇರಲಿ. ಈ ಥರ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡ್ರೇ ಬೇಕ್ರಿ ಸ್ಟೈಲಲ್ಲಿ ಬರುತ್ತೆ. ಇವಾಗ ಈ ಥರ ಒಂದು ಸ್ಟೀಲ್ದು ಬಾಕ್ಸ್ ಇದ್ದರೆ ತಗೊಳ್ಳಿ. ಅದು ಚೂಪಾಗಿರುತ್ತಲ್ವಾ ತುದಿ, ಆವಾಗ ಪರ್ಫೆಕ್ಟಾಗಿ ನೀಟಾಗಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಕೈಯಿಂದ ಮಾಡಿದರೆ ಇಷ್ಟು ರೌಂಡ್ ಶೇಪಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಅದಕ್ಕೋಸ್ಕರ ನಾನು ಬಾಕ್ಸ್ ಯೂಸ್ ಮಾಡಿದ್ದೀನಿ. ಬಾಕ್ಸ್ ಯೂಸ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಆ ಥರ. ಇವಾಗ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಲ್ವ, ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಒಂದೊಂದಾಗಿ ನಿಪ್ಪಟ್ಟು ಹಾಕೋತಾ ಇದ್ದೀನಿ ನೋಡಿ. ನಾನು ಒಂದು 5 ಹಾಕ್ಕೋತಾ ಇದ್ದೀನಿ ಫಸ್ಟ್ ಟೈಮ್ಗೆ. ಒಂದೇ ಸರಿ ಜಾಸ್ತಿ ಹಾಕ್ಕೋಬೇಡಿ, ಅವಾಗ ಸರಿಯಾಗಿ ಬೇಯಲ್ಲ. ಅದಕ್ಕೋಸ್ಕರ ಆಮೇಲೆ ಇಂಪಾರ್ಟೆಂಟ್ ಅಂದರೆ ಇವ್ನು ಕರಿಯುವಾಗ ಸ್ಟವ್ ಯಾವಾಗಲೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲೂ ಇರಬಾರ್ದು, ಲೋ ಫ್ಲೇಮಲ್ಲೂ ಇರಬಾರ್ದು. ಲೋ ಫ್ಲೇಮಲ್ಲಿದ್ದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಗಟ್ಟಿಯಾಗಿಬಿಡುತ್ತೆ. ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಬಟ್ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಟೈಮ್ ಹಾಕೋದ್ಗೆ ತಿರುಗಿಸಿ ಹಾಕೋಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನೊರೆ ಎಲ್ಲ ಬರುತ್ತಲ್ವ, ಆ ನೊರೆ ಬಂದು ನೊರೆ ಎಲ್ಲ ಕಡಿಮೆ ಆದ ನಂತರ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಮತ್ತು ಈ ಸೈಡು ಇನ್ನೊಂದು ಭಾಗನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೇ ಥರ ಒಂದು 2ರಿಂದ 4 ನಿಮಿಷ ತಿರುವಿ ಹಾಕ್ತಾ ಒಂದು ಸೈಡು, ಮತ್ತೆ ತಿರುಗಿ ಹಾಕ್ತಾ ಇನ್ನೊಂದು ಸೈಡು, ಹಾಗೆ ಒಂದು 4 ನಿಮಿಷ ಎಣ್ಣೆಗೆ ಹಾಕಿದ ಮೇಲೆ ಒಂದು 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಅವಾಗ ಬೇಕ್ರಿ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ನಿಪ್ಪಟ್ಟನ್ನ ಮಾಡ್ಬೋದು. ನೀವು ಒಂದು ಸರಿ ಮಾಡಿದರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು 15 ಡೇಸ್ವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು, ಹಾಳಾಗಲ್ಲ. ನೋಡಿ ಇವಾಗ ನಿಪ್ಪಟ್ಟು ರೆಡಿಯಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಈ ಥರ ನಿಪ್ಪಟ್ಟು ಮಾಡಿ ಇಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬರೋದಕ್ಕೆ ಅಮ್ಮ ಏನಾದರೂ ತಿನ್ನೋಕ್ಕೆ ತಿಂಡಿ ಕೊಡು ಅಂದರೆ ಈ ಥರ ತಿಂಡಿನ ಕೊಡ್ಬೋದು. ಓಡಾಡಿಕೊಂಡು ಆಟ ಆಡ್ಕೊಂಡು ತಿಂತಾ ಇರ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.